A very good morning to all of you. So today I'm going to start with the second video session based on computation of consignments. Yesterday I have taken one class. In that I have explained certain important topics on consignments and also I have explained one problem based on the computation of abnormal loss. ಸೊ ವಿದ್ಯಾರ್ಥಿಗಳೇ ಈ ಒಂದು ಕ್ಲಾಸಸ್ ಅಲ್ಲಿ ಇಂದಿನ ಕ್ಲಾಸ್ ಅಲ್ಲಿ ನಾವು ಕೆಲವೊಂದು ಮತ್ತಷ್ಟು ಪ್ರಾಬ್ಲಮ್ಸ್ ಅನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. So next I'm going to explain some of the problems. So ಹಿಂದಿನ ತರಗತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ನಾನು ನಿಮಗೆ ಹೇಳಿದ್ದೆ ನಾನು. ಸೊ ಅದೇ ತರ ಬಂದ್ಬಿಟ್ಟು ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ನಾನು ಇಲ್ಲಿ ವರ್ಕೌಟ್ ಮಾಡ್ತೀನಿ. Just go through the problems. So this is the first problem when I have worked out yesterday. Problems on computation on the value of abnormal loss in transit. So ಇದಕ್ಕೆ ನಾವು ನಾನೇ ಒಂದು ಪ್ರಾಬ್ಲಮ್ ಅಲ್ಲಿ ನಾನು ವರ್ಕೌಟ್ ಮಾಡಿದೆ. ಸೊ ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಗೂಡ್ಸ್ ಕನ್ಸರ್ನ್ಡ್ ಅನ್ನ ತಗೊಂತೀವಿ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸರ್ನರ್ ಅನ್ನ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀವಿ. ಆಮೇಲೆ ನಮ್ಗೆ ಏನ್ ಸಿಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಸಿಗುತ್ತೆ. ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಫಾರ್ಮುಲಾ. So value of abnormal loss is equal to cost of goods in transit divided by number of units concerned into abnormal loss in units. So this is how we are going to find out the value of abnormal loss. So this is meant for 6 months problems. Next one. ಆಮೇಲೆ ಸೊ ಇಂದಿನ ಒಂದು ತರಗತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ಮಾಡ್ತೀನಿ ರಿಲೇಟೆಡ್ ಟು ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್ ಆಸ್ ವೆಲ್ ಆಸ್ ಇನ್ ಗೋಡನ್. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಆನ್ ಸೊ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಇನ್ ಗೋಡನ್. ನೋಡಿ ಕೆಲವೊಂದು ಸತಿ ಸೊ ಕನ್ಸೈನರ್ ಗುಡ್ಸ್ ಅನ್ನ ಕನ್ಸೈನಿಗೆ ಕಳಿಸ್ತಾನೆ, ಟ್ರಾನ್ಸಿಟ್ ಅಲ್ಲಿ ಬರುವಾಗ ಡ್ಯಾಮೇಜ್ ಆಗುತ್ತೆ, ಲಾಸ್ ಆಗುತ್ತೆ ಅಥವಾ ಬೇರೆ ಏನಾನ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ ಸರ್ಟನ್ ಕೇಸಸ್ ದರ್ ಇಸ್ ಅಬ್ನಾರ್ಮಲ್ ಲಾಸ್ ಇನ್ ಕೇಸ್ ಆಫ್ ಗೋಡನ್. ಗೋಡನ್ ಅಲ್ಲಿ ಕೆಲವೊಂದು ಲಾಸ್ ಆಗುತ್ತೆ. ಏನಪ್ಪಾ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಫಸ್ಟ್ ಆ ಗೋಡನ್ ಅಲ್ಲಿ ಲಾಸ್ ಆದ್ರೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ನಾವು ವರ್ಕೌಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಶು ಆಫ್ ಮುಂಬೈ ಕನ್ಸೈನ್ಡ್ 100 ಬಾಕ್ಸಸ್ ಟು ಸೊ ಅನಂತ್ ಆಫ್ ಬ್ಯಾಂಗ್ಳೂರ್. ಇಲ್ಲಿ ಬಂದ್ಬಿಟ್ಟು ನಿಶು ಬಂದ್ಬಿಟ್ಟು ಕನ್ಸೈನರ್ ಅಥವಾ ಹೋಲ್ಸೇಲರ್ ಅಥವಾ ಅವನು ಮಾಲೀಕ್ನ. ನೆಕ್ಸ್ಟ್ 100 ಬಾಕ್ಸಸ್ ಟು ಆನಂದ್ ಆಫ್ ಬ್ಯಾಂಗ್ಳೂರ್. ಆನಂದ್ ಇಸ್ ಅನ್ ಎಕ್ಸಾಂಪಲ್, ಆನಂದ್ ಇಸ್ ಎ ಕನ್ಸೈನ್ ಅಥವಾ ಏಜೆಂಟ್ ಅಂತ ಹೇಳ್ತೀವಿ. ಸೊ ಕಾಸ್ಟಿಂಗ್ ಬ್ಯಾಂಗ್ಳೂರ್ ಕಾಸ್ಟಿಂಗ್ ಆಫ್ ₹100 ಈಚ್. 100 ಬಾಕ್ಸಸ್ ಕಳ್ಸಿಕೊಡ್ತಾ ಇದಾರೆ. 100 ಬಾಕ್ಸ್ ಈಚ್ ಬಾಕ್ಸ್ ವ್ಯಾಲ್ಯೂ ₹100. ನೆಕ್ಸ್ಟ್ ಕನ್ಸೈನರ್ಸ್ ಎಕ್ಸ್ಪೆನ್ಸಸ್ ₹1000. ನೋಡಿ ಕನ್ಸೈನರ್ ಇಲ್ಲಿ ಬಂದ್ಬಿಟ್ಟು ನಿಶು ಕನ್ಸೈನರ್ ಕಳ್ಸಿಕೊಡ್ತಾ ಇದ್ದಾರೆ ಗುಡ್ಸ್, ಅದಕ್ಕೆ ₹1000 ಖರ್ಚಾಗಿದೆ. ಇದನ್ನ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕನ್ಸೈನೀಸ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ₹500. ನೋಡಿ ಎನಿ ಎಕ್ಸ್ಪೆಂಡಿಚರ್ ವಿಚ್ ಇಸ್ ರೆಕರಿಂಗ್ ಇನ್ ನೇಚರ್, ಅಂದ್ರೆ ಪದೇ ಪದೇ ಆ ಒಂದು ಖರ್ಚು ಇನ್ಕರ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ರೆಕರಿಂಗ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನಿಯನ್ನ ನಾವು ತಗೊಳ್ಬಾರ್ದು. ನೆಕ್ಸ್ಟ್ 3/5 ಆಫ್ ದಿ ಗೂಡ್ಸ್ ಆರ್ ಸೋಲ್ಡ್ ಬೈ ದಿ ಕನ್ಸೈನಿ. ನೋಡಿ ಈ ಟೋಟಲ್ ಗೂಡ್ಸ್ ಕೊಡ್ಸಿರೋದು 100, ಅದರಲ್ಲಿ ಬಂದ್ಬಿಟ್ಟು 3/5 ಆಫ್ ದಿ ಗೂಡ್ಸ್ ಅನ್ನ ಸೇಲ್ ಮಾಡಿದಾನೆ ಅದು. ಓಕೆ ಫೈನ್. ಹಾಫ್ ಆಫ್ ದಿ ಬ್ಯಾಲೆನ್ಸ್ ಆಫ್ ಗೂಡ್ಸ್ ವೇರ್ ಲಾಸ್ಟ್ ಇನ್ ದಿ ಕನ್ಸೈನೀಸ್ ಗೋಡನ್ಸ್. ಕನ್ಸೈನೀಸ್ ಗೋಡನ್ ಅಲ್ಲಿ ಸೊ 50% ಆಫ್ ದಿ ಗೂಡ್ಸ್ ಏನಾಗಿದೆ, ಲಾಸ್ ಆಗಿದೆ ಅಂತ. ಓಕೆ, ಡ್ಯೂ ಟು ದಿ ಫೈರ್, ಬೆಂಕಿ ಬಿದ್ಬಿಟ್ಟು ಲಾಸ್ ಆಗಿದೆ ಅಂತ. ಫೈನ್. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ವಾಟ್ ವಿ ಹ್ಯಾವ್ ದಿಸ್. ನೌ ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್. Let me apply the formula. Let me apply the format. Computation of value of abnormal loss ಅನ್ನು ನಾವು ತಗೊಳ್ಬೇಕಾಗುತ್ತೆ. So first goods sent on consignment ತಗೊಳ್ಳಿ at the rate of 100 per box. ನೋಡಿ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಎಷ್ಟು ಕಳ್ಸಿಕೊಡ್ತಾ ಇದ್ದಾನೆ, ನಿಶು ಬಂದ್ಬಿಟ್ಟು ಆನಂದ್ಗೆ 100, ರೇಟ್ ಪರ್ ಬಾಕ್ಸ್ ಇಸ್ 100. ಹಾಗಾಗಿ ಮಲ್ಟಿಪ್ಲೈ ಮಾಡಿ 100 into 100. How much do we get? Quantity 100, amount is 10,000. Next add a non-recurring expenses of consignor. ಹೇಳಿದ್ದೆ ನಾನು. See the non-recurring expenses of consignor. So we have with us 1,000. ಇದನ್ನ ಆಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 11,000. So this is the value of goods consigned at the quantity of 100 ಅಂತ ಹೇಳ್ತೀವಿ. So this is also called as cost of goods for 100 boxes ಅಂತ ನಾವು ಹೇಳ್ತೀವಿ. So next ಆಮೇಲೆ number of boxes sold. ನೋಡಿ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಕನ್ಸೈನ್ಡ್ ಬೈ ದಿ ಕನ್ಸೈನರ್ ಟು ದಿ ಕನ್ಸೈನಿ ಈಸ್ 100. ಇದರಲ್ಲಿ 350 ಏನಾಗಿದೆ, ಸೇಲ್ ಆಗಿದೆ. 60 ಸೇಲ್ ಆಗಿದೆ ಅಂತಂದ್ರೆ 40 ಬಂದ್ಬಿಟ್ಟು ಅನ್ಸೋಲ್ಡ್. ಅದೇ ಎಲ್ಲಿ ತೋರಿಸ್ತೀನಿ ನೋಡಿ. Therefore the balance of goods destroyed by fire is half of 50% ಅಂತ, half on 40%. So 40 ಬಾಕ್ಸಸ್ ಹೆಂಗಪ್ಪ ಬಂತಂದ್ರೆ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಕನ್ಸೈನ್ಡ್ 100, ಅದರಲ್ಲಿ 60 ಬಂದ್ಬಿಟ್ಟು ಮಾರಿದಾನೆ,
ರಿಮೈನಿಂಗ್ 40, ಈ 40 ನಲ್ಲೇ 50% ತಗೊಳ್ಳಿ ಅಂತ ಅವನೇ ಹೇಳಿದಾನೆ. ಸೊ ನಂಬರ್ ಆಫ್ ಬಾಕ್ಸಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಈಸ್ 40 into half of that. ಸೊ 20 ಬಾಕ್ಸಸ್ ಏನಾಗಿದೆ, ಡೆಸ್ಟ್ರಾಯ್, ಬೆಂಕಿ ಬಿದ್ಬಿಟ್ಟು ಡೆಸ್ಟ್ರಾಯ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದನ್ನ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಸೊ therefore value of abnormal loss is equal to total value is 11,000 divided by total number of units concerned is 100 boxes, so into, so ಎಷ್ಟು ಬರುತ್ತೆ ನಮಗೆ 20. so what is the balance we found out? 2200. ಈ 2200 ಗೆ ನಾವು ಏನಂತೀವಿ, value of abnormal loss ಅಂತ ಹೇಳ್ತೀವಿ. so this is how we are going to compute when the goods have been lost in the godown of the consignee. okay, so the next one, ಆಮೇಲೆ next I am going to explain problems on calculation of net abnormal loss when the goods are sent at the cost price. ನೋಡಿ, ಈ ಪ್ರಾಬ್ಲಮ್ಸ್ ಅನ್ನ ನಾವು ಕಂಪ್ಯೂಟ್ ಮಾಡ್ಕೊಳ್ಬೇಕಂತಂದ್ರೆ ಎರಡು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. when the goods are sent by the consignor to the consignee at the cost price, situation 1 ಇದು. when the goods are consigned by the consignor to the consignee at invoice price. ಕಾಸ್ಟ್ ಪ್ರೈಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಾಸ್ಟ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಸೊ 1 ಲಕ್ಷ ರೂಪಾಯಿ ಬಂದ್ಬಿಟ್ಟು ವ್ಯಾಲ್ಯೂ ಅನ್ನ ಗೂಡ್ಸ್ ಬಂದ್ಬಿಟ್ಟು ಎಕ್ಸ್ ಬಂದ್ಬಿಟ್ಟು ವೈಗೆ ಕಳ್ಸಿಕೊಡ್ತಾನೆ. ಸೊ ಎಕ್ಸ್ ಬಂದ್ಬಿಟ್ಟು ಕನ್ಸೈನರ್, ವೈ ಬಂದ್ಬಿಟ್ಟು ಕನ್ಸೈನಿ, ವ್ಯಾಲ್ಯೂನು ಅಷ್ಟೇ ಅವ್ನು ಕಳ್ಸಿಕೊಡೋದು ಅಷ್ಟೇ ವ್ಯಾಲ್ಯೂ. ಸೊ ಇದು ಸಪ್ಲೈ ಆಫ್ ಗುಡ್ಸ್ ಬೈ ದಿ ಕನ್ಸೈನರ್ ಟು ದಿ ಕನ್ಸೈನಿ ಅಟ್ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಇನ್ವಾಯ್ಸ್ ಪ್ರೈಸ್ ಏನಪ್ಪಾ ಅಂತಂದ್ರೆ, ಮಿಸ್ಟರ್ ಪಿ ಬಂದ್ಬಿಟ್ಟು ಕನ್ಸೈನರ್ ಕ್ಯೂಗೆ ಏನ್ ಮಾಡ್ತಾನೆ, ಗೂಡ್ಸ್ ಅನ್ನ ಕಳಿಸ್ತಾನೆ. ಕ್ಯೂ ಬಂದ್ಬಿಟ್ಟು ಕನ್ಸೈನಿ 1 ಲಕ್ಷ ರೂಪಾಯಿ ವ್ಯಾಲ್ಯೂ ಬಂದ್ಬಿಟ್ಟು 1,50,000 ರೂಪಾಯಿಗೆ ಕಟ್ ಕಳಿಸ್ತಾನೆ. ಸೊ 1,50,000 ಇಸ್ ಕಾಲ್ಡ್ ಆಸ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೀವಿ. ಆ ತರ ಬಂದಾಗ ಯಾವ ತರ ಟ್ರೀಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಪ್ರಾಬ್ಲಮ್ಸ್ ಮುಖಾಂತರ ನಾನು ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಒನ್, ಸೊ ಮಿಸ್ಟರ್ ಅಮರ್ ಆಫ್ ಬ್ಯಾಂಗ್ಳೂರ್ ಕನ್ಸೈನ್ಡ್ ಗೂಡ್ಸ್ ಕಾಸ್ಟಿಂಗ್ ₹6 lakh. ನೋಡಿ, ಇಲ್ಲಿ ಟೋಟಲ್ ಕಾಸ್ಟ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಕನ್ಸೈನ್ ಹಂಗೆ ತಗೊಳ್ಳಿದ್ದಾನೆ. ಸ್ಟ್ರೈಟ್ ಅವೇ ನೀವೇನ್ ಮಾಡ್ಕೊಳ್ಬಹುದು, ಇಲ್ಲಿ ತಗೊಳ್ಬಹುದು. ಸೊ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಕನ್ಸೈನ್ ಅಂತ ನಾವು ಇಲ್ಲೇ ತಗೊಳ್ಬಹುದು. ಇಲ್ಲಿ ನೆಕ್ಸ್ಟ್, ಸೊ ಟು ಅನಂತ್ ಇಸ್ ದಿ ಕನ್ಸೈನಿ ಆಫ್ ಮಂಗಳೂರು. ಮಿಸ್ಟರ್ ಅಮರ್ ಅಂತಂದ್ರೆ ಯಾರು, ಕನ್ಸೈನರ್, ಇನ್ಕರ್ಸ್ ₹5,000. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದನ್ನ ನಾವೇನ್ ಮಾಡ್ತೀವಿ, ಸೊ ಇದನ್ನ ನಾವು ಫಾರ್ಮೆಟ್ ಅಲ್ಲಿ ನಾವು ಆಡ್ ಮಾಡ್ತೀವಿ ವೈ ಕ್ಯಾಲ್ಕುಲೇಟಿಂಗ್ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ಲಾಸ್. ನೆಕ್ಸ್ಟ್, ಆಮೇಲೆ 1/20th ಪೋರ್ಷನ್ ಆಫ್ ದ ಗೂಡ್ಸ್ ವೇರ್ ಲಾಸ್ಟ್ ಇನ್ ಟ್ರಾನ್ಸಿಟ್. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರುವಾಗ ಸೊ 20ರ ಒಂದು ಭಾಗ ಏನಾಗಿದೆ ಅಂದ್ರೆ ಲಾಸ್ ಆಗಿದೆ ಅಂತ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್ ಈಸ್ 4,000. ನೋಡಿ, ಗೂಡ್ಸ್ ಲಾಸ್ಟ್ ಆಗಿದೆ, ಅದಕ್ಕೆ ಏನ್ ಮಾಡ್ತಾ ಇದಾರೆ, ಇನ್ಶೂರೆನ್ಸ್ ಕ್ಲೈಮ್ ಇಂದ ಅಮೌಂಟ್ ಅನ್ನ 4,000 ರೂಪೀಸ್ ರಿಸೀವ್ ಮಾಡಿದ್ದಾರೆ. ಇದನ್ನ ನಾವು ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ ಸ್ಟಾಪ್. ಸೊ ವಿ ಹ್ಯಾವ್ ಬೀನ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ನೆಟ್ ಅಬ್ನಾರ್ಮಲ್ ಲಾಸ್. ಸೊ ಈ ಒಂದು ಮಾಹಿತಿಯ ಮುಖಾಂತರ ನಾವೇನ್ ಮಾಡ್ತೀವಿ, ಸೊ ನೆಟ್ ಅಬ್ನಾರ್ಮಲ್ ಲಾಸ್ ಅನ್ನ ನಾವು ಕಂಡುಹಿಡಬೇಕಾಗುತ್ತೆ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಕಂಪ್ಯೂಟೇಷನ್ ಆಫ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್. ಇದರಲ್ಲಿ ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಸೇಮ್ ಫಾರ್ಮ್ಯಾಟ್. ನೋಡಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂಡ್ ಕನ್ಸೈನ್ಮೆಂಟ್ ನಾನು ಮೊದಲೇ ಹೇಳಿದೆ, ಅವನೇ ಕೊಟ್ಬಿಟ್ಟಿದ್ದಾನೆ 6 lakhs. ಯು ಟೇಕ್ ಆಸ್ ಇಟ್ ಈಸ್. ಸೊ ನೆಕ್ಸ್ಟ್ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್. ಇಲ್ಲಿ ಕನ್ಸೈನರ್ ಅಮರ್ ಬಂದ್ಬಿಟ್ಟು 5,000 ರೂಪಾಯಿ ಖರ್ಚು ಮಾಡಿದಾನಂತ, ಇದನ್ನ ನಾವು ಆಡ್ ಮಾಡ್ತೀವಿ. ಸೊ ಟೋಟಲ್ ಮಾಡಿದ್ರೆ 6,05,000. ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಆಮೇಲೆ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. ಸಿ ಅಬ್ನಾರ್ಮಲ್ ಲಾಸ್ ಇನ್ ಟ್ರಾನ್ಸಿಟ್. So he has already mentioned that 1/20th portion of the goods were lost in transit. ಹಾಗಾಗಿ then I am going to take this 6,05,000. 6,05,000 ಅಲ್ಲಿ into 1/20th portion ತಗೊಂಡ್ರೆ ಎಷ್ಟು ಬರುತ್ತೆ ನಮಗೆ, 30,250 ಬರುತ್ತೆ. This is called as abnormal value of goods lost in transit ಬರುತ್ತೆ. ಸೊ ಬಟ್ ನಮಗೆ ಪ್ರಾಬ್ಲಮ್ ಏನಿದೆ, ಇಲ್ಲಿ ಪ್ರಾಬ್ಲಮ್ ನಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಈ 30,350 ನಲ್ಲಿ 30,250 ನಲ್ಲಿ ಅಬ್ನಾರ್ಮಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್ ಇನ್ ಗೂಡ್ಸ್ ಟ್ರಾನ್ಸಿಟ್ ಅಲ್ಲಿ ಲೆಸ್ ಅಂತ ನಾವೇನ್ ಮಾಡ್ತೀವಿ, ಸೊ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಇದನ್ನ ನಾವು 4,000 ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸಿಂಗ್ ಅಮೌಂಟ್. ವಾಟ್ ಇಸ್ ದ ಬ್ಯಾಲೆನ್ಸಿಂಗ್ ಅಮೌಂಟ್? 26,250. ಸೊ ನೆಟ್ ಅಬ್ನಾರ್ಮಲ್ ಲಾಸ್ ಎಷ್ಟು ಬರುತ್ತೆ, when the goods are sent by the consignor to the consignee is 26,250 ಅಂತ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ರೊಸೀಜರ್ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಇನ್ಶೂರೆನ್ಸ್ ಅಮೌಂಟ್ ಕೊಟ್ಟಿರ್ತಾನೆ, ಅದಕ್ಕೆ ನಾವು ಲೆಸ್ ಮಾಡ್ತೀವಿ. ಮಾಮೂಲಿ ನಾವೇನ್ ಮಾಡ್ತೀವಿ, ಆಸ್ ಯೂಶುವಲ್ ಕಾಸ್ಟ್ ಆಫ್ ಗೂಡ್ಸ್ ಕನ್ಸೈನ್ ಅನ್ನ ನಾವು ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ತಗೊಂಡಿರ್ತೀವಿ. ಆಡ್ ಎಕ್ಸ್ಪೆನ್ಸಸ್ ಆಫ್ ದಿ ಕನ್ಸೈನರ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತಗೊಂತೀವಿ, ಟೋಟಲ್ ತಗೊಂತೀವಿ. ಆಮೇಲೆ ಪೋರ್ಷನ್ ಕೊಟ್ಟಿರ್ತಾನೆ 1/20th, ಇದನ್ನ ಅಮೌಂಟ್ ಮಾಡ್ತೀವಿ ನಾವು. ದಿಸ್ ಇಸ್ ಕಾಲ್ಡ್ ಆಸ್ ಅಬ್ನಾರ್ಮಲ್ ಲಾಸ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಇದರಲ್ಲಿ ನಾವು ಇನ್ಶೂರೆನ್ಸ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿರೋದನ್ನ ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ನೆಟ್ ಅಬ್ನಾರ್ಮಲ್ ಲಾಸ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್ ಪ್ರಾಬ್ಲಮ್ಸ್ on the calculation of net abnormal loss
when the goods are issued or sent by the consignor to the consignee at cost price. Cost price ಬಂದಾಗ ನಾವು ಈ ತರ ನಾವು ಮಾಡ್ಕೊಳ್ಳಬೇಕು. Okay, so next, so I'm going to work out problems slightly different in the second session, that is second case, problems on calculation of abnormal loss when the goods are sent by the consignor at invoice price. ನೋಡಿ ಮೊದಲೇ ನಾನು ಹೇಳಿದ್ದೆ, there are two situations that we need to understand first. When the consignor sends the goods to the consignee at the cost price. Second situation, when the consignor sends the goods to the consignee at the invoice price. Invoice price ನಲ್ಲಿ ಕಾಸ್ಟ್ ಮತ್ತು ಪ್ರಾಫಿಟ್ ಅನ್ನ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆ ಒಂದು ಸನ್ನಿವೇಶದಲ್ಲಿ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. The first one I'm going to explain with the help of the problem. Goods sent on consignment, invoice price of 4 lakhs. ನೋಡಿ ಅವನೇ ಕೊಟ್ಬಿಟ್ಟು on 4 lakhs. ಈ 4 lakhs ಅಂತಂದ್ರೆ ನಾವು ಇದರಲ್ಲಿ ಕಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಪ್ರಾಫಿಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳಿ. ಆಟ್ ಎ ಕಾಸ್ಟ್ ಪ್ಲಸ್, ನೋಡಿ ಕಾಸ್ಟ್ ಪ್ಲಸ್ 33 1/3 ಅಂತ ಹೇಳ್ತಿದ್ದಾನೆ. ಈ 4 lakh ನಲ್ಲಿ ಕಾಸ್ಟ್ ಪ್ಲಸ್ 33 1/3 ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾನೆ. ನೋಡಿ 33 1/3 is also called as 1/3 ಅಂತ ನಾವು ಹೇಳ್ತೀವಿ. ನಾನು ಈಕ್ವೇಶನ್ ನಿಮ್ಗೆ ಹೇಳಿದ್ದೀನಿ, 1/3 ಆನ್ ಕಾಸ್ಟ್ ಆದ್ರೆ therefore ಆನ್ ಸೇಲ್ಸ್ 1/4. ಹಾಗಾಗಿ ಪ್ರಾಬ್ಲಮ್ ಮಾಡ್ಕೊಳ್ಬೇಕಂತಂದ್ರೆ ನಾವು 4 lakhs into 1/4 ತಗೊಂಡ್ರೆ 1 lakh. 1 lakh is nothing but the profit included in the value of goods consigned 4 lakh. 4 lakh ನಲ್ಲಿ 1 lakh ನಾವಿಲ್ಲಿ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ 1/5 of the goods were lost in transit. ನಾವು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರುವಾಗ 1/5 ಪೋರ್ಷನ್ ಏನಾಗಿದೆ ಅಂತ ಲಾಸ್ ಆಗಿದೆ ಅಂತ. ಓಕೆ, ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್. ವಾಟ್ ಇಸ್ ದ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್? rupees 9,000. ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್ ಇಸ್ 9,000. ಸೊ ಗೂಡ್ಸ್ ಲಾಸ್ ಆಗಿದೆ, ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯಿಂದ ಅವರಿಗೆ ಕಾಂಪನ್ಸೇಷನ್ ಸಿಗಿದೆ. ಹೆನ್ಸ್ ದ ಕಾಂಪನ್ಸೇಷನ್ ಅಮೌಂಟ್ ವಾಟ್ ದೇ ಹ್ಯಾವ್ ರಿಸೀವ್ಡ್ ಶುಡ್ ಬಿ ಡಿಡಕ್ಟೆಡ್. ಸೊ 9,000 ಹ್ಯಾಸ್ ಟು ಬಿ ಡಿಡಕ್ಟೆಡ್. ಓಕೆ, ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ನೆಟ್ ಅಬ್ನಾರ್ಮಲ್ ಲಾಸ್ ಅಂತ ಇರುತ್ತೆ. ನೋಡಿ ಈ ಪ್ರಾಬ್ಲಮ್ ನಲ್ಲಿ ನಮಗೆ ವ್ಯಾಲ್ಯೂ ಆಫ್ ಗೂಡ್ಸ್ ಕನ್ಸೈನ್ಡ್ ಬೈ ದಿ ಕನ್ಸೈನರ್ ಕೊಟ್ಟಿದ್ದಾನೆ ಅಟ್ ಇನ್ವಾಯ್ಸ್ ಪ್ರೈಸ್. ನೆಕ್ಸ್ಟ್ ಅವನೇನ್ ಮಾಡಿದಾನೆ, ಕಾಸ್ಟ್ ಪ್ಲಸ್ 1/3 33 1/3 ಅಂತ ಹೇಳಿದ್ದಾನೆ. ಆನ್ ಕಾಸ್ಟ್ 33 1/3 is nothing but 1/3. ಆನ್ ಸೇಲ್ಸ್ 1/4 ಆಗುತ್ತೆ. ಸೊ ಹಾಗಾಗಿ 4 lakh ಮೇಲೆ ಇಂಟು 1/4 ತಗೊಳ್ಬೇಕು. 1/5 ಪೋರ್ಷನ್ ಅವನೇ ಕೊಟ್ಬಿಟ್ಟಿದ್ದಾನೆ, ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. Amount recovered from insurance company is also he has given, so it has to be deducted by calculating value of net abnormal loss. Okay, let me compute this one. Computation of net abnormal loss ಅಂತ ಹೇಳಿದಾನೆ. So next one, cost of goods consigned ಅವನೇ ಹೇಳಿದಾನೆ. ನೋಡಿ ಇನ್ವಾಯ್ಸ್ ಪ್ರೈಸ್ ಸ್ಟ್ರೈಟ್ ಅವೇ ಇದನ್ನ ತಗೊಳ್ಬೇಕು, ಮೈನಸ್ ಇದು 1 lakh. 1 lakh ಹೆಂಗಪ್ಪ ಬರುತ್ತೆ ಅಂತಂದ್ರೆ ದಟ್ ಈಸ್ ನೋಡಿ 33 1/3 1/3 33 1/3 ಅಂತಂದ್ರೆ ಮೀನಿಂಗ್ 1/3 ಅಂತ ಅರ್ಥ. ಓಕೆ, 1/3 ಆನ್ ಕಾಸ್ಟ್ ಆದ್ರೆ ಈಕ್ವೇಶನ್ ನಾನು ಮೊದಲೇ ಹೇಳಿದ್ರೆ, ಸೊ 1/3 ಆನ್ ಕಾಸ್ಟ್ ಆದ್ರೆ 1/4 ಬಂದ್ಬಿಟ್ಟು ಆನ್ ಸೇಲ್ ಪ್ರೈಸ್ ಆಗುತ್ತೆ. ಹಾಗಾಗಿ ಈ 4 lakh into 1/4 is equal to 1 lakh. This is what we call it as the amount of profit which is included in this 4 lakh. So 4 lakh ಅಲ್ಲಿ 1 lakh ಲೆಸ್ ಮಾಡ್ಕೊಂಡ್ರೆ this is what we are going to get, the cost price of goods consigned by the consignor to the consignee ಅಂತ ಹೇಳ್ತೀವಿ. ನೆಕ್ಸ್ಟ್ ಆಮೇಲೆ ಕಾಸ್ಟ್ ಆಫ್ abnormal loss in transit. ನೋಡಿ ಅವನು ಹೇಳಿದಾನೆ ಕಾಸ್ಟ್ ಆಫ್ ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್ಸ್ ಅಂತ ಹೇಳಿದಾನೆ. ಸೊ ಯು ಟೇಕ್ ದಿಸ್ ಟೋಟಲ್ ಕಾಸ್ಟ್ ಆರ್ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ಸ್ ಕನ್ಸರ್ನ್ ತಗೊಳ್ಬೇಕು ನೀವು. ಯು ಟೇಕ್ ಆಸ್ ಇಟ್ ಇಸ್ ರಿಲ್ಯಾಕ್ಸ್ ಇಂಟು ಅವನು ಹೇಳಿದಾನೆ 1/5 ಪೋರ್ಷನ್ ಅಂತ ಹೇಳಿದಾನೆ. ಸೊ ಹಿ ಹ್ಯಾಸ್ ಗಿವನ್ ಇನ್ ಫ್ರಾಕ್ಷನ್ 1/5 ಅಂತ. ಸೊ 1/5 ಅನ್ನ ನಾವು ತಗೊಂಡ್ರೆ 3 lakhs ಮೇಲೆ. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ಅಬ್ನಾರ್ಮಲ್ ಲಾಸ್ ಇನ್ ಯೂನಿಟ್? 60,000. ಈ 60,000 ಅಲ್ಲಿ ನಾವು ಏನ್ ಮಾಡ್ಕೊಳ್ಬೇಕಾಗುತ್ತೆ, ಲೆಸ್ ಇನ್ಶೂರೆನ್ಸ್ ಕ್ಲೈಮ್. ಸೊ ವಾಟ್ ಇಸ್ ದ ಅಮೌಂಟ್ ವಿ ಹ್ಯಾವ್ ರಿಕವರ್ಡ್ ಫ್ರಮ್ ದಿ ಇನ್ಶೂರೆನ್ಸ್ ಕಂಪನಿ? 9,000. ಸೊ ದಿಸ್ 9,000 ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದಿಸ್ 60,000. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as the balancing figure. ಈ 51,000 ಗೆ ನಾವೇನ ಹೇಳ್ತೀವಿ, ಸೊ ನೆಟ್ ಅಬ್ನಾರ್ಮಲ್ ಲಾಸ್ ಅಂತ ನಾವು ಹೇಳ್ತೀವಿ. ಓಕೆ, so this is how we are going to problem. So in this class we have discussed about how to compute the normal loss, and then in the second problem I worked out about how to compute the value of net abnormal loss when the goods are consigned by the consignor to the consignee at cost price. Cost price ಬಂದಾಗ ಯಾವ ತರ ಮಾಡ್ಕೊಳ್ಳೋದು ಕಲ್ತ್ವಿ. Next I worked out all of this on calculation of net abnormal loss when the consignor sends the goods to the consignee at invoice price ಬಂದ್ರೆ ಯಾವ ತರ ಮಾಡ್ಬೇಕು. So few new adjustments we have learned here is, so insurance amount should be deducted while calculating the net abnormal loss ಅಂತ ನಾವು ಹೇಳ್ತೀವಿ.
So let me recap whatever I have done in this class. Okay, so this is, I have started off with this calculation of value of normal loss in godown. So the next problem I worked out problems on calculation of net abnormal loss when the goods are issued by the consignor to the consignee at the cost price ಬಂದಾಗ ಯಾವ ತರ ಮಾಡಬೇಕು ಅನ್ನೋದನ್ನ. ಸೊ ಇನ್ಶೂರೆನ್ಸ್ ಅಮೌಂಟ್ ಇಲ್ಲಿ ಕೂಡ ನಾವು ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿ ಕಂಪ್ಯೂಟೇಷನ್ ಆಫ್ ನೆಟ್ ಅಬ್ನಾರ್ಮಲ್ ಲಾಸ್ when the goods are transferred or given by the consignor to the consignee at the invoice price. Invoice price ಬಂದಾಗ ಕೂಡ ನಾವು ಅಷ್ಟೇ ಸ್ಲೈಟ್ ಆಗಿ ಈ ಇನ್ವಾಯ್ಸ್ ವ್ಯಾಲ್ಯೂ ನಲ್ಲಿ ನಾವೇನ್ ಮಾಡಿರ್ತೀವಿ ಆ ಲೋಡ್ ಅಥವಾ ಒಂದು ಪ್ರಾಫಿಟ್ ಇರುತ್ತಲ್ಲ ಆ ಪರ್ಸೆಂಟೇಜ್ ಮುಖಾಂತರ ನಾವೇನ್ ಮಾಡ್ತೀವಿ ಅದನ್ನ ಅದರಲ್ಲಿ ಲೆಸ್ ಮಾಡ್ತೀವಿ. ಲೆಸ್ ಮಾಡ್ಬಿಟ್ಟು we are going to consider the cost value would be considered for calculating the accurate value of net abnormal loss. Okay, here we found out 3 lakhs and then so 3 lakhs mela 1/5 ತಗೊಂಡ್ರೆ 60,000 we are going to get, and then we have deducted a sum of rupees 9,000 received as a compensation from insurance company, and the balancing figure is 51,000. Okay, I hope everybody have understood about this. If you have any clarifications you can text me or you can WhatsApp me. ಏನೇ ಡೌಟ್ ಇರಬಹುದು ನಿಮಗೆ ನೀವು ನನಗೆ ಫೋನ್ ಮಾಡಿ ಕೇಳಬಹುದು ಅಥವಾ ವಾಟ್ಸ್ಆಪ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ. ಸೊ ಫಸ್ಟ್ ಹಿಂದಿನ ಸೆಷನ್ ಅಲ್ಲಿ ವಿಡಿಯೋ ಸೆಷನ್ಸ್ ಆಧಾರದ ಮೇಲೆ ಕೆಲವೊಂದು 6 ಪ್ರಾಬ್ಲಮ್ಸ್ ಅನ್ನು ನಾನು ಕೊಟ್ಟಿದ್ದೆ. ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕೇಳಬಹುದು. ಓಕೆ, ಐ ವೆಲ್ಕಮ್ ಯುವರ್ ಡೌಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಐ ಆಮ್ ರೆಡಿ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು. I'll see you in the next video session. Until then, it's goodbye from me. Thank you everyone.